ಮೃತ ದೇಹವನ್ನೇಕೆ ಒಂಟಿಯಾಗಿ ಬಿಡಬಾರದು ಗೊತ್ತೇ? ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಯಾವುದೇ ಓರ್ವ ವ್ಯಕ್ತಿ ಮರಣ ಹೊಂದಿದರೆ ಸಾಕಷ್ಟು ನಿಯಮಗಳನ್ನು ಪಾಲಿಸಲಾಗುತ್ತದೆ. ಅಂತಹ ನಿಯಮಗಳಲ್ಲಿ ಅಥವಾ ಸಂಪ್ರದಾಯಗಳಲ್ಲಿ ಓರ್ವ ವ್ಯಕ್ತಿ ಮರಣ ಹೊಂದಿದರೆ ಆತನ ಮೃತ ದೇಹವನ್ನು ಒಂಟಿಯಾಗಿ ಬಿಟ್ಟು ಹೋಗಬಾರದು ಎಂಬುದು ಕೂಡ ಇದೆ. ಈ ರೀತಿಯಾದ ಅನುಭವ ನಿಮಗೂ ಆಗಿರಬಹುದು ಅಥವಾ ಹಿರಿಯರಿಂದ ಕೇಳಿರಬಹುದು. ಹಿಂದೂ ಸಂಪ್ರದಾಯದ ಪ್ರಕಾರ ಮನೆಯಲ್ಲಿ ಯಾರಾದರೂ ತೀರಿಕೊಂಡಿದ್ದರೆ ಅವರ ದೇಹವನ್ನು ಒಂಟಿಯಾಗಿ ಬಿಡುವುದಿಲ್ಲ ಮತ್ತು ಆ ಮೃತ ದೇಹದ ಸಮೀಪ ಯಾರನ್ನಾದರೂ ಕೂರಿಸಿ ಹೋಗುತ್ತಾರೆ. ಮೃತ ದೇಹವನ್ನು ಒಂಟಿಯಾಗಿ ಬಿಡಬಾರದು ಎಂಬುದರ ಹಿಂದಿನ ಪ್ರಮುಖ ಕಾರಣವೇನು? ಮೃತ ದೇಹವನ್ನು ಒಂಟಿಯಾಗಿ ಬಿಟ್ಟರೆ ಏನಾಗುತ್ತೆ ನೋಡಿ. 1. ಆತ್ಮ ದೇಹವನ್ನು ಪಡೆಯುವುದಕ್ಕಾಗಿ ಗರುಡ ಪುರಾಣದ ಪ್ರಕಾರ ಸಾವಿನ ನಂತರ ಆತ್ಮವು ಮತ್ತೆ ತನ್ನ ದೇಹವನ್ನು ಪ್ರವೇಶಿಸಲು ಪ್ರಯತ್ನಿಸುತ್ತದೆ. ಈ ಕಾರಣಕ್ಕಾಗಿ ಮೃತ ದೇಹದ ಬಳಿ ಯಾರಾದರೂ ಇರಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಯಾಕೆಂದರೆ ಆತ್ಮ ದೇಹವನ್ನು ತೊರೆದ ನಂತರ ಒಂಟಿಯಾಗಿ ದುಃಖದಲ್ಲಿರುತ್ತದೆ. ನೋವಿನಿಂದ ಪಾರಾಗುವುದಕ್ಕಾಗಿ ಆತ್ಮವು ತನ್ನ ದೇಹವನ್ನು ಮರಳಿ ಸೇರಲು ಪ್ರಯತ್ನಿಸುತ್ತದೆ. 2. ನಕಾರಾತ್ಮಕ ಶಕ್ತಿಗಳ ಸಕ್ರಿಯತೆ. ನಂಬಿಕೆಯ ಪ್ರಕಾರ ನಕಾರಾತ್ಮಕ ಶಕ್ತಿಗಳು ಅಂದರೆ ದೆವ್ವ, ಭೂತಗಳು ಮೃತದೇಹವನ್ನು ಸೇರಲು ಮೃತದೇಹದ ಸುತ್ತಲೂ ಸಕ್ರಿಯವಾಗಿರುತ್ತದೆ ಮತ್ತು ಆ ಮೃತದೇಹವನ್ನು ತಮ್ಮದಾಗಿಸಿಕೊಳ್ಳಲು ಪ್ರಯತ್ನಿಸುತ್ತಿರುತ್ತವೆ. ಈ ಕಾರಣಕ್ಕಾಗಿ ಮೃತದೇಹವನ್ನು ಎಂದಿಗ ಒಂಟಿಯಾಗಿ ಇರಲು ಬಿಡಬಾರದು. ಆದಷ್ಟು ಮೃತದೇಹದೊಂದಿಗೆ ಯಾರಾದರೂ ಇರಬೇಕು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. 3. ತಂತ್ರಕ್ರಿಯೆಗೆ ಬಳಸಿಕೊಳ್ಳಬಹುದು. ತಂತ್ರ ಮಂತ್ರಗಳ ಸಾಧನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ತಾಂತ್ರಿಕ ಸಾಧನೆಗಾಗಿ ಮೃತದೇಹದ ಕೂದಲುಗಳನ್ನು ಅಥವಾ ಮೃತದೇಹದ ಇನ್ನಿತರ ಭಾಗಗಳನ್ನು ಬಳಸಿಕೊಳ್ಳುವ ಪ್ರಯತ್ನದಲ್ಲಿರುತ್ತಾರೆ. ಈ ತಪ್ಪನ್ನು ಮಾಡುವುದರಿಂದ ಸತ್ತವರ ಆತ್ಮಕ್ಕೆ ಮೋಕ್ಷ ಎಂಬುದು ಸಿಗುವುದಿಲ್ಲ. ಈ ಕಾರಣಕ್ಕಾಗಿ ಮೃತದೇಹವನ್ನು ಒಂಟಿಯಾಗಿ ಬಿಡಬಾರದು ಎನ್ನುವ ನಂಬಿಕೆ ಇದೆ. 4. ಇದು ಕೂಡ ಒಂದು ಕಾರಣವಾಗಿರುತ್ತದೆ. ಮೃತದೇಹವನ್ನು ಒಂಟಿಯಾಗಿ ಬಿಟ್ಟು ಹೋಗುವುದರಿಂದ ಅದರಲ್ಲಿ ಹುಳುಗಳು ಅಥವಾ ಇನ್ನಿತರ ಕೀಟಗಳು ಸೇರಿಕೊಳ್ಳಬಹುದು. ಕೆಲವೊಂದು ಕೀಟಗಳು ಮೃತದೇಹಗಳಿಗೆ ಹಾನಿಯನ್ನುಂಟು ಮಾಡಬಹುದು. ಇವುಗಳಿಂದ ರಕ್ಷಣೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ಮೃತದೇಹವನ್ನು ಒಂಟಿಯಾಗಿ ಬಿಟ್ಟು ಹೋಗಬಾರದು. ಈ ಮೇಲಿನ ಕಾರಣಗಳಿಂದಾಗಿ ಮೃತದೇಹವನ್ನು ಬಿಟ್ಟು ಎಲ್ಲಿಗೂ ಹೋಗಬಾರದು. ಮೃತದೇಹದ ಬಳಿ ಅದನ್ನು ಕಾಯಲು ಒಬ್ಬರಾದರೂ ಇರಬೇಕು. ಮೃತದೇಹವನ್ನು ಹಾನಿಯಿಂದ ತಪ್ಪಿಸುವುದಕ್ಕಾಗಿ ಅದನ್ನು ರಕ್ಷಿಸುವುದಕ್ಕಾಗಿ ಮೃತದೇಹವನ್ನು ಕಾಯಬೇಕು. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಏಕೆಂದರೆ ಮುಂದಿನ ವಿಡಿಯೋವನ್ನು ಮಾಡಲು ನಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ. ನನ್ನ ಚಾನೆಲ್ ಚಂದಾದಾರರಾಗಿ ನಾವು ನಿಮಗಾಗಿ ಹೊಸ ಸಲಹೆಗಳನ್ನು ತರುತ್ತೇವೆ.